ಈ ದಿವಸ ಬಸವಣ್ಣನವರ ಒಂದು ಸ್ಟ್ಯಾಚ್ಯೂ ಅರಸೀಕೆರೆಯಲ್ಲಿ ಆಗಬೇಕು ಅಂತಕ್ಕಂಥದ್ದು ಬಹಳ ದಿವಸದ ಕನಸಾಗಿತ್ತು. ಅದು ಈಗಾಗಲೇ ಕಾರ್ಯಗತ ಆಗಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಅರಸೀಕೆರೆಗೆ ಭೇಟಿ ಕೊಟ್ಟಾಗಲೇ ಶಿಲಾನ್ಯಾಸನ ಮಾಡಿ ಹೋಗಿದ್ದಾರೆ. ಆದರೆ ಸಾಂಕೇತಿಕವಾಗಿ ಭೂಮಿ ಪೂಜೆಯನ್ನು ಮಾಡಿ ಈ ಕಾರ್ಯಕ್ರಮನ ಚಾಲನೆ ಕೊಡ್ತಕ್ಕಂಥ ದೃಷ್ಟಿಯಿಂದ ಈಗಾಗಲೇ ಸರ್ಕಾರದಿಂದ ಹಣವೂ ಸಹ ಈಗ ಪ್ರಿಲಿಮಿನರಿಯಾಗಿ 40 ಲಕ್ಷ ಕೊಟ್ಟಿದ್ದಾರೆ. ಇನ್ನೂ ಎಷ್ಟು ಬೇಕಾದರೂ ಹಣನ ಇನ್ನೂ ಎಷ್ಟು ಖರ್ಚಾದರೂ ಕೊಡ್ತಾರೆ. ಆದರೆ ಸಮಾಜದ ಬಾಂಧವರು ನಾವು ಸ್ವಲ್ಪ ಆಗ್ತೇವೆ ಮುಂದೆ ಬಂದಿದ್ದಾರೆ. ಅದನ್ನೂ ತಗೊಂಡು ಈ ಕೆಲಸನ ನಾವು ಪೂರ್ತಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಈ ಜಾಗ ನಿಷ್ಕ್ರಿಯವಾಗಬೇಕು. ಇಲ್ಲಿ ಯಾವುದು ಅಂತಕ್ಕಂಥದ್ದು ನಿರ್ಣಯ ಆಗಬೇಕು. ಇವತ್ತು ಅಲ್ಲಿದ್ದಂಥ KSRTC ಕಾಂಪೌಂಡು ಮತ್ತು ರೋಡಿನ ಜಾಗ ಎರಡನ್ನೂ ತಗೊಂಡು ಸರ್ವಸಮ್ಮತವಾಗಿ ಇದು ಸೂಕ್ತವಾದ್ದು, ಬಸವಣ್ಣನವರ ಸ್ಟ್ಯಾಚ್ಯೂ ನಿಲ್ಲಿಸಲಿಕ್ಕೆ ಇದು ಸೂಕ್ತವಾದ್ದು ಅಂತ ತೀರ್ಮಾನ ಅವತ್ತೇ ಆಗಿತ್ತು ನಗರಸಭೆಯಲ್ಲಿ. ಇವತ್ತು ಮತ್ತೆ ಪುನಃ ಸಮಾಜದ ಮುಖಂಡರುಗಳು ಮತ್ತೆ ಎಲ್ಲ ಬಸವಣ್ಣವರಿಗೆ ಸಮಾಜ ಅಂತಕ್ಕಂಥದ್ದಲ್ಲ, ಇಡೀ ಮನುಕುಲಕ್ಕೆ ಆದರ್ಶ ಕೊಟ್ಟೋದಂಥವ್ರು, ಶಾಂತಿ ನೆಮ್ಮದಿಯನ್ನು ಕೊಟ್ಟೋದಂಥವ್ರು. ಆದ್ರಿಂದ ಬಸವಣ್ಣವರ ಇದಕ್ಕೆ ಜಾಗನ ಗುರುತು ಮಾಡಿ ಇವತ್ತು ನಾವು ಚಾಲನೆ ಕೊಟ್ಟಿದ್ದೇವೆ. ನಾನು ಹೇಳಿದ್ದೇನೆ, ಶಾಸ್ತ್ರೋಕ್ತವಾಗಿ ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಪೂಜೆನ ಇಡಿಸಿದ ದಿವಸ ಬೆಳಿಗ್ಗೆಯಿಂದಲೇ ಕೆಲಸ ಪ್ರಾರಂಭ ಆಗಿ ಮುಂದಿನ ಬಸವಣ್ಣವರ ಜಯಂತಿಗೆ ಆ ಪುತ್ಥಳಿಕೆ ಅನಾವರಣ ಮಾಡತಕ್ಕಂಥ ಕೆಲಸ, ಲೋಕಾರ್ಪಣೆ ಮಾಡತಕ್ಕಂಥ ಕೆಲಸ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲ ಒಂದಾಗಿ ಅರಸೀಕೆರೆಗೆ ಬಹುದಿನದಿಂದ ಆಗಬೇಕಾದಂಥ ಈ ಒಂದು ಕೆಲಸನ ಎಲ್ಲರೂ ಸೇರಿ, ಎಲ್ಲ ನಮ್ಮ ಮುಖಂಡರು, ಸಮಾಜದ ಬಂಧುಗಳು, ಪಕ್ಷಾತೀತವಾಗಿ ಯಾವುದೇ ಪಕ್ಷ ಅದು ಇದು ಅಂತಕ್ಕಂಥದ್ದಿಲ್ಲ. ಇದಕ್ಕೆ ನಾವೆಲ್ಲ ಒಂದಾಗಿ ಇದೊಂದು ಕೆಲಸವನ್ನ ನಾವೆಲ್ಲ ಒಂದಾಗಿ ಮಾಡ್ತಾ ಇದ್ದೀವಿ. ಇದಕ್ಕೆ ಯಾವುದೇ ಭಿನ್ನಾಭಿಪ್ರಾಯ ಬೇಡ ಅಂತ ಹೇಳಿ ಬೆಂಗಳೂರಿನಲ್ಲಿರೋ ರೀತಿಯಲ್ಲಿ ಪೂರ್ವಮುಖವಾಗಿ ಅಶ್ವರೂಢದಲ್ಲಿ ಕೂತು ಅವರೇನು ವಿಜೃಂಭಿಸ್ತಾ ಇದ್ದಾರೆ ಅದನ್ನೇ ಏನು ಬಸವ ಕಲ್ಯಾಣದಲ್ಲಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕಂಚಿನ ಪ್ರತಿಮೆ ಬಸವೇಶ್ವರರ ಅದಕ್ಕೋಸ್ಕರಲೇ ಇಲ್ಲೇ ಬಸವಣ್ಣವ್ರ ಸ್ಟ್ಯಾಚ್ಯೂ ಇಟ್ಟಿದ್ದೀವಿ. ಜಗಜ್ಯೋತಿ ಬಸವಣ್ಣವರ ಬಸ್ ನಿಲ್ದಾಣ ಅಂತ ಘೋಷಣೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಹೇಳಿ ಮಾತಾಡ್ರಿ